ಪೋಸ್ಟ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಬಿಜೆಪಿಗೆ ಹೊಸ ಪಕ್ಷ ಕಟ್ತಾ ಇದ್ದಾರೆ, ಪಕ್ಷ ಕಟ್ಟಬೇಕು ಕಟ್ಟಿದ್ರೆ ಬಿಜೆಪಿಯವರೇ ಪರೋಕ್ಷವಾಗಿ ನಿಮಗೆಲ್ಲ ಬೆಂಬಲ ಕೂಡ ಈಗ ನಿಂತಿದೆ ಕಾರ್ಯಕರ್ತರು. ನೋಡಿ 90% BJP ಒಳಗೆ ಇಂಥ ಲೀಡರ್ಗಳು ಬೇಕಾಗಿಲ್ಲ ಅವ್ರಿಗೆ. ಈ ಡಬಲ್ ಗೇಮ್ ಮಾಡೋದು ಇವರಿಗೆ ವಿಧಾನಸಭೆಗಳಿಗೆ ಮಾತಾಡೋದೇ ಇಲ್ಲ ಅಂದಮ್ಯಾಗ ನೀವು ಪಕ್ಷ ಹೆಂಗೆ ಕಟ್ತೀರಿ? ಅಟ್ಯಾಕೆ ಮಾಡೋದಿಲ್ಲ, ನೀವು ಅಂಜಿ ಸಾಯ್ತೀರಿ. ನಿಮ್ಮಿಂದ ಪಕ್ಷ ಹಂಗೆ ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ, ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ. ಅದಕ್ಕೆ ನೀವು BJP ಒಳಗಿರೋರು ಒಂದು ಕುಟುಂಬಕ್ಕೆ ನೀವು BJP ಕರ್ನಾಟಕ ಮಾರ್ಕೋಬೇಡ. ಸ್ವಾಭಿಮಾನದಿಂದ ಬರ್ರಿ. ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವು ಮಂದಿ ಮಾತಾಡಕತ್ತಾರೆ. ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. BJP ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು. ಅವ್ರಿಗೆ ಬೇಕಾಗಿದ್ದು ಸಮಾನತೆ. ನಾವೇನು ಅನ್ಯ ಧರ್ಮೀಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ. ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕೋತೀರಲ್ಲ, ಅದಕ್ಕೆ ಸರ್ಕಾರ ಹೋಯ್ತು. ನಮ್ಮ ಹಿಂದೂ ಕಾರ್ಯಕರ್ತರು ಸತ್ತು ನೀವೇನು ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅವ್ರಿಗೆ ಇದು ಮಾಡಲಿಲ್ಲ. ಹೀಗಾಗಿ BJP ಕಾರ್ಯಕರ್ತರು ನಾರಾಜಾದ್ರೆ ಭಾಳಷ್ಟು ನಾನು ನೋಡ್ತಿರ್ತೀನಿ, ಕಮೆಂಟ್ಗಳು ಬರ್ತಾವೆ, ನೀವು JCB ಪಾರ್ಟಿ ತೆಗೀರಿ, ನಾವೆಲ್ಲ ನಿಮ್ಮ ಪಾರ್ಟಿಗೆ ಬಂದುಬಿಡ್ತೇವೆ. ಆದ್ರೆ ಎರಡು ಮನೆ ವಿಧಾನಸಭೆದ ಹಿಂದಿನ ವಿಧಾನಸಭೆದಾಗ ಹೇಳಿದೆ, ಸಿದ್ದರಾಮಯ್ಯನವ್ರು ಹೇಳಿದ್ರು ಯತ್ನಾಳ್ರಿ ನೀವು ಒಂದು ಹೊಸ ಪಕ್ಷ ಕಟ್ರಿ. ನಾ ಅವಾಗ ಏನು ಹೇಳಿದೆ, ನಾ ಪಕ್ಷ ಕೊಟ್ಟೋದನ್ನು BJPಗೆ ತೊಂದರೆ ಆಗಬಾರ್ದತ್ತ. ನಾವಿಬ್ಬರು ಜಗಾಡೋದು ಮತ್ತೆ MP ಪಾಲ್ಟ್ರಿ ಸರ್ಕಾರ ಬರಬಾರ್ದತ್ತ. ಅದಕ್ಕೆ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಬಿಜೆಪಿಗೆ ಹೊಸ ಪಕ್ಷ ಕಟ್ತಾ ಇದ್ದಾರೆ, ಪಕ್ಷ ಕಟ್ಟಬೇಕು ಕಟ್ಟಿದ್ರೆ ಬಿಜೆಪಿಯವರೇ ಪರೋಕ್ಷವಾಗಿ ನಿಮಗೆಲ್ಲ ಬೆಂಬಲ ಕೂಡ ಈಗ ನಿಂತಿದೆ ಕಾರ್ಯಕರ್ತರು. ನೋಡಿ 90% BJP ಒಳಗೆ ಇಂಥ ಲೀಡರ್ಗಳು ಬೇಕಾಗಿಲ್ಲ ಅವ್ರಿಗೆ. ಈ ಡಬಲ್ ಗೇಮ್ ಮಾಡೋದು ಇವರಿಗೆ ವಿಧಾನಸಭೆಗಳಿಗೆ ಮಾತಾಡೋದೇ ಇಲ್ಲ ಅಂದಮ್ಯಾಗ ನೀವು ಪಕ್ಷ ಹೆಂಗೆ ಕಟ್ತೀರಿ? ಅಟ್ಯಾಕೆ ಮಾಡೋದಿಲ್ಲ, ನೀವು ಅಂಜಿ ಸಾಯ್ತೀರಿ. ನಿಮ್ಮಿಂದ ಪಕ್ಷ ಹಂಗೆ ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ, ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ. ಅದಕ್ಕೆ ನೀವು BJP ಒಳಗಿರೋರು ಒಂದು ಕುಟುಂಬಕ್ಕೆ ನೀವು BJP ಕರ್ನಾಟಕ ಮಾರ್ಕೋಬೇಡ. ಸ್ವಾಭಿಮಾನದಿಂದ ಬರ್ರಿ. ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವು ಮಂದಿ ಮಾತಾಡಕತ್ತಾರೆ. ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. BJP ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು. ಅವ್ರಿಗೆ ಬೇಕಾಗಿದ್ದು ಸಮಾನತೆ. ನಾವೇನು ಅನ್ಯ ಧರ್ಮೀಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ. ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕೋತೀರಲ್ಲ, ಅದಕ್ಕೆ ಸರ್ಕಾರ ಹೋಯ್ತು. ನಮ್ಮ ಹಿಂದೂ ಕಾರ್ಯಕರ್ತರು ಸತ್ತು ನೀವೇನು ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅವ್ರಿಗೆ ಇದು ಮಾಡಲಿಲ್ಲ. ಹೀಗಾಗಿ BJP ಕಾರ್ಯಕರ್ತರು ನಾರಾಜಾದ್ರೆ ಭಾಳಷ್ಟು ನಾನು ನೋಡ್ತಿರ್ತೀನಿ, ಕಮೆಂಟ್ಗಳು ಬರ್ತಾವೆ, ನೀವು JCB ಪಾರ್ಟಿ ತೆಗೀರಿ, ನಾವೆಲ್ಲ ನಿಮ್ಮ ಪಾರ್ಟಿಗೆ ಬಂದುಬಿಡ್ತೇವೆ. ಆದ್ರೆ ಎರಡು ಮನೆ ವಿಧಾನಸಭೆದ ಹಿಂದಿನ ವಿಧಾನಸಭೆದಾಗ ಹೇಳಿದೆ, ಸಿದ್ದರಾಮಯ್ಯನವ್ರು ಹೇಳಿದ್ರು ಯತ್ನಾಳ್ರಿ ನೀವು ಒಂದು ಹೊಸ ಪಕ್ಷ ಕಟ್ರಿ. ನಾ ಅವಾಗ ಏನು ಹೇಳಿದೆ, ನಾ ಪಕ್ಷ ಕೊಟ್ಟೋದನ್ನು BJPಗೆ ತೊಂದರೆ ಆಗಬಾರ್ದತ್ತ. ನಾವಿಬ್ಬರು ಜಗಾಡೋದು ಮತ್ತೆ MP ಪಾಲ್ಟ್ರಿ ಸರ್ಕಾರ ಬರಬಾರ್ದತ್ತ. ಅದಕ್ಕೆ